ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತುರುವೇಕೆರೆ ಬಿಜೆಪಿ ಶಾಸಕ ಮಸಾಲೆ ಜಯರಾಮ್ ಅಸ್ವಸ್ಥರಾಗಿದ್ದಾರೆ. ತುರುವೇಕೆರೆ ಕ್ಷೇತ್ರದ ನಾಲೆಗೆ ನೀರು ಹರಿಸುವಂತೆ ಧರಣಿಯನ್ನು ನಡೆಸ್ತಾ ಇದ್ರು ಶಾಸಕರು. ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹದಲ್ಲಿ ಕುಳಿತಿದ್ರು ಮಸಾಲೆ ಜಯರಾಮ್. ತುರುವೇಕೆರೆಯ ಅಡವನಹಳ್ಳಿ ಹೇಮಾವತಿ ನಾಲೆ ಬಳಿ ಅಹೋರಾತ್ರಿ ಧರಣಿಗೆ ಕೂತಿದ್ರು ಮಸಾಲೆ ಜಯರಾಮ್. ಆದ್ರೆ ಈಗ ಅವರು ಅಸ್ವಸ್ಥರಾಗಿದ್ದಾರೆ ಅನ್ನೋದೊಂದು ಇನ್ಫಾರ್ಮೇಶನ್ TV5ಗೆ ಲಭ್ಯವಾಗ್ತಾ ಇದೆ. ಹೇಮಾವತಿ ಅಧಿಕಾರಿಗಳ ಮನವೊಲಿಕೆಗೆ ಜಗ್ಗದೆ ಧರಣಿಯನ್ನ ಮುಂದುವರೆಸಿದ್ರು ಶಾಸಕರು. ತುರುವೇಕೆರೆ ಕ್ಷೇತ್ರದ ನಾಲೆಗಳಿಗೆ ನೀರು ಹರಿಸುವಂತೆ ಅವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಬೆಳಗ್ಗೆಯಿಂದ ಅವರು ಉಪವಾಸವನ್ನ ಕೂತಿದ್ರು. ಆದ್ರೆ ಈಗ ಅವರು ಅಸ್ವಸ್ಥರಾಗಿದ್ದಾರೆ ಅನ್ನೋದೊಂದು ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ. ತುರುವೇಕೆರೆ ಬಿಜೆಪಿ ಶಾಸಕ ಮಸಾಲೆ ಜಯರಾಮ್ ಅಸ್ವಸ್ಥರಾಗಿದ್ದಾರೆ. ತುರುವೇಕೆರೆ ಕ್ಷೇತ್ರದ ನಾಲೆಗೆ ನೀರು ಹರಿಸುವಂತೆ ಅವರು ಧರಣಿಯನ್ನು ನಡೆಸ್ತಾ ಇದ್ರು. ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಅವರು ನಡೆಸ್ತಾ ಇದ್ರು. ಜೊತೆಗೆ ನಾಲೆಯ ಅಧಿಕಾರಿಗಳು ಅವರಿಗೆ ಮನವೊಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೂ ಸಹ ಅವರು ಆ ಒಂದು ಮನವೊಲಿಕೆಗೆ ಜಗ್ಗಿರಲಿಲ್ಲ. ಹಾಗಾಗಿ ಒಂದು ಪ್ರತಿಭಟನೆಯನ್ನು ಮುಂದುವರೆಸಿದ್ರು. ಆದ್ರೆ ಈಗ ಅವರು ಅಸ್ವಸ್ಥರಾಗಿದ್ದಾರಂತ ಒಂದು ಇನ್ಫಾರ್ಮೇಶನ್ ನಮಗೆ ಲಭ್ಯವಾಗ್ತಾ ಇದೆ. ತುರುವೇಕೆರೆಯ ಅಡವನಹಳ್ಳಿ ಹೇಮಾವತಿ ನಾಲೆ ಬಳಿ ಅವರು ಅಹೋರಾತ್ರಿ ಧರಣಿಯನ್ನ ಕುಳಿತಿದ್ರು. ಹೇಮಾವತಿ ಅಧಿಕಾರಿಗಳ ಮನವೊಲಿಕೆಗೆ ಜಗ್ಗದೆ ತಮ್ಮ ಧರಣಿಯನ್ನ, ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಮುಂದುವರೆಸಿದ್ರು. ಪರಿಣಾಮ ಇದೀಗ ಅವರು ಅಸ್ವಸ್ಥರಾಗಿದ್ದಾರೆ. ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಅವರು ಕೂತಿದ್ರು. ಏನು ತಿಂದಿರಲಿಲ್ಲ, ಏನು ಕುಡಿದಿರಲಿಲ್ಲ. ಹಾಗಾಗಿ ಇದೀಗ ಅವರು ಅಸ್ವಸ್ಥರಾಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಲಭ್ಯವಾಗ್ತಾ ಇದೆ. ತುರುವೇಕೆರೆ ಕ್ಷೇತ್ರದ ನಾಲೆಗಳಿಗೆ ನೀರು ಹರಿಸುವಂತೆ ಅವರು ಪ್ರತಿಭಟನೆಯನ್ನ ಕೈಗೊಂಡಿದ್ರು, ಧರಣಿಯನ್ನ ಕೂತಿದ್ರು. ಆದ್ರೆ ಈಗ ಅವರು ಅಸ್ವಸ್ಥರಾಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ. ತುರುವೇಕೆರೆ ಬಿಜೆಪಿ ಶಾಸಕ ಮಸಾಲೆ ಜಯರಾಮ್ ಅಸ್ವಸ್ಥರಾಗಿದ್ದಾರೆ. ತುರುವೇಕೆರೆ ಕ್ಷೇತ್ರದ ನಾಲೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಅವರು ಧರಣಿಯನ್ನ ಕುಳಿತಿದ್ರು. ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಅವರು ನಡೆಸ್ತಾ ಇದ್ರು. ತುರುವೇಕೆರೆಯ ಅಡವನಹಳ್ಳಿ ಹೇಮಾವತಿ ನಾಲೆ ಬಳಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ರು. ಆದರೆ ಈಗ ಅವರು ಅಸ್ವಸ್ಥರಾಗಿದ್ದಾರೆ. ಹೇಮಾವತಿ ಅಧಿಕಾರಿಗಳ ಮನವೊಲಿಕೆಗೆ ಜಗ್ಗದೆ ಧರಣಿಯನ್ನ ಮುಂದುವರೆಸಿದ್ರು ಶಾಸಕರು. ಪರಿಣಾಮ ಇದೀಗ ಅವರು ಅಸ್ವಸ್ಥರಾಗಿದ್ದಾರೆ. ತುರುವೇಕೆರೆ ಕ್ಷೇತ್ರದ ನಾಲೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಅವರು ಈ ರೀತಿಯಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ವೀಕ್ಷಕರೇ, ನಾವು ಗಮನಿಸ್ತಾ ಇದ್ದೀವಿ, ತುರುವೇಕೆರೆ ಬಿಜೆಪಿ ಶಾಸಕ ಮಸಾಲೆ ಜಯರಾಮ್ ಅಸ್ವಸ್ಥರಾಗಿದ್ದಾರೆ. ತುರುವೇಕೆರೆ ಕ್ಷೇತ್ರದ ನಾಲೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಇವರು ಧರಣಿಯನ್ನ ನಡೆಸ್ತಾ ಇದ್ರು. ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಯೋಗೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಸದ್ಯ ಮಸಾಲೆ ಜಯರಾಮ್ ಅವರ ಕಂಡೀಷನ್ ಹೇಗಿದೆ? ವೈದ್ಯರು ಏನಾದರೂ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ? ಯೋಗೇಶ್, ಇಲ್ಲ, ಈಗ ವೈದ್ಯರ ಸಿಕ್ಕಿದೆ. ಅಲ್ಲಿನ ಪರಿಸ್ಥಿತಿ ಸಂಬಂಧಪಟ್ಟಾಗ ಸ್ವಲ್ಪ ಚೇತರಿಸ್ಕೊಂಡಿರೋ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ಬೆಳಗ್ಗೆಯಿಂದ ಉಪವಾಸ ಆರಂಭಿಸಿದ್ರು. ಆದ್ರೆ ತುರುವೇಕೆರೆ ನಾಲೆಗೆ 1 ತಿಂಗಳು ನಾಳೆಯಿಂದ ನೀರು ಹರಿಸ್ಬೇಕಾಯ್ತು. 1 ತಿಂಗಳು ಮುಂದಕ್ಕೆ ಹಾಕಿದ್ದಾರೆ. ಹಾಗಾಗಿ ಅದನ್ನ ಖಂಡಿಸಿ ಈ ನಾಳೆಯಿಂದನೇ ನಾಲೆಗೆ ನೀರು ಬಿಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಬೆಳಗ್ಗೆಯಿಂದ ಅವರು ಸಂಜೆವರೆಗೂ ಉಪವಾಸ ನಡೆದ್ರಿಂದ ಸಂಜೆ ವೇಳೆಗೆ ಸ್ವಲ್ಪ ಅಸ್ವಸ್ಥಗೊಂಡಿದ್ರು. ಈಗ ವೈದ್ಯರ ಚಿಕಿತ್ಸೆ ಸ್ವಲ್ಪ ಚೇತರಿಸಿಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಒಟ್ಟಾರೆ ಆ ಬರಪೀಡಿತ ಪ್ರದೇಶ ಮತ್ತೆ ಆ ನಾಲೆಗೆ ತುರುವೇಕೆರೆ ಸುತ್ತಮುತ್ತ ನೀರನ್ನ ಹೇಮಾವತಿನ ಹರಿಸಬೇಕು ಅಂತ ಅವರು ಅಹೋರಾತ್ರಿ ಧರಣಿಯನ್ನ ಆರಂಭಿಸಿದ್ದಾರೆ. ಶಿವಶಂಕರ್, ಓಕೆ ಯೋಗೇಶ್, ಈಗ ಒಂದು ಧರಣಿಯನ್ನ ಕೈ ಬಿಟ್ಟಿದ್ದಾರೆ. ಏನಾದ್ರು ತಿಂದ್ರ ಅವ್ರಿಗೆ ಏನಾದ್ರು ಕೊಟ್ಟಿದಾರ ತಿನ್ನೋದಿಕ್ಕೆ? ಯೋಗೇಶ್, ಇಲ್ಲ, ಅವರು ಏನಂದ್ರೆ ಈಗ ಅಧಿಕಾರಿಗಳ ಜೊತೆ ಮಾತಾಡಿದ್ರು. ಅದು ಅಧಿಕಾರಿಗಳು ತಾತ್ಕಾಲಿಕವಾಗಿ ನೀರು ಬಿಡ್ತೀನಿ ಅಂತ ಹೇಳಿದ್ರು. ತಾತ್ಕಾಲಿಕವಾಗಿ ಬೇಡ, ಶಾಶ್ವತವಾಗಿ ಏನು ನಮಗೆ ಬರ್ಬೇಕಾದ ಆ ಭಾಗಕ್ಕೆ ಎಷ್ಟು ನೀರು ಬರಬೇಕು ಅಷ್ಟೊಂದು ಸಂಪೂರ್ಣವಾಗಿ ಹರಿಸ್ಬೇಕು ಅನ್ನೋದು ಆ ಶಾಸಕರ ಒತ್ತಾಯ. ಹಾಗಾಗಿ ಶಾಸಕರು ಮತ್ತು ಅಧಿಕಾರಿಗಳ ಮಧ್ಯೆ ನಿರಂತರವಾಗಿ ಮಾತುಕತೆ ನಡೆದ್ರು ಕೂಡ ಸಂಜೆ ಆದ್ರೂ ಕೂಡ ಮಾತುಕತೆ ವಿಫಲ ಆಗಿತ್ತು. ಹಾಗಾಗಿ ಸಂಜೆ ಆದ ನಂತರ ಅಸ್ವಸ್ಥಗೊಂಡಿದ್ರು. ಈಗ ಅವರು ಆ ಧರಣಿಯ ನಿರಂತರವಾಗಿ ನಿಲ್ಲಿಸೋ ಭರವಸೆ ಕೊಟ್ಟರೆ ಮಾತ್ರ ನಾನು ಧರಣಿನ ವಾಪಸ್ ತರ್ತೀನಿ ಅಂತ ಹೇಳಿದ್ರೆ. ಹಾಗಾಗಿ 100 ರೈತರು, ಸುತ್ತಮುತ್ತ ರೈತರು ಕೂಡ ಅಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಆ ಪರಿಸ್ಥಿತಿ ಕೈ ಮೀರಿದೆ ಅಂತ ಹೇಳ್ಬೋದು. ಹೆಚ್ಚಿನ ಪೊಲೀಸ್ ಭದ್ರತೆ ಕೂಡ ಹಾಕಲಾಗಿದೆ. ಇನ್ನು ಮಧ್ಯಾಹ್ನ ವೇಳೆಗೆ ಒಂದು ರೈತ ನಾಲೆ ಯಾರೋ ಪ್ರಯತ್ನ ಮಾಡಿದ್ರು. ಪೊಲೀಸರು ತಡೆದು ಆತನ ರಕ್ಷಣೆ ಕೂಡ ಮಾಡಿದ್ರು. ಶಿವಶಂಕರ್, ಓಕೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದರೂ ದೌಡಾಯಿಸಿದ್ದಾರೆ ಸ್ಥಳಕ್ಕೆ? ಯಾವ ರೀತಿಯಾಗಿ ಮನವೊಲಿಸುವಂತ ಕೆಲಸ ನಡೀತಾ ಇದೆ ಯೋಗೇಶ್ ಅಲ್ಲಿ? ಈಗ ಮಧ್ಯಾಹ್ನ ಕೂಡ ಬಂದಿರೋ ಅಧಿಕಾರಿಗಳು ಬಂದಿದ್ರು ಮತ್ತು ಸಂಜೆ ಮತ್ತೊಂದ್ ಸಾರಿ ಭೇಟಿನ ಕೊಟ್ಟಿದ್ರು. ಆದ್ರೆ ಅಧಿಕಾರಿಗಳು ಶಾಸಕರ ಮನವೊಲಿಸುವ ಪ್ರಯತ್ನ ವಿಫಲ ಆಗಿದೆ. ಅಂದ್ರೆ ಅವರ ಬೇಡಿಕೆ ಒಂದೇ, ನಿರಂತರವಾಗಿ ನೀರು ನಮ್ಗೆ ಕೊಡ್ಬೇಕಾದಂತ ಈ ಭಾಗಕ್ಕೆ ನೀರು ಹರಿಸ್ಬೇಕಾದ್ರೆ ಅದನ್ನ ಕೊಡ್ಬೇಕು. ಏಕಾಏಕಿ DCM ಮತ್ತೆ ಪರಮೇಶ್ವರ್ ಮತ್ತೆ DK ಶಿವಕುಮಾರ್ ಮಾತು ಕೇಳ್ಕೊಂಡು ಅಧಿಕಾರಿಗಳು ನಮಗೆ ಬರ್ಬೇಕಂತ ನೀರನ್ನ ಬಿಡ್ತಾ ಇಲ್ಲ. ಮತ್ತೆ ಮೊನ್ನೆ ಅಷ್ಟೇ ಶಿರಾದಲ್ಲಿ ಶಾಸಕ ಸತ್ಯನಾರಾಯಣ ಅಹೋರಾತ್ರಿ ಪ್ರತಿಭಟನೆ ಮಾಡೋದು ಅಂತ ಕ್ಷಣ ನಮಗೆ ಬರ್ಬೇಕಂತ ನೀರನ್ನ ತಡೆದು ಅಲ್ಲಿಗೆ ನೀರು ಕೊಟ್ಟಿದ್ರೆ. ಎಲ್ಲ ಕೂಡ
ಈ ಒಂದು ಏನು ತುರುವೇಕೆರೆ ತಾಲೂಕಿಗೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರು ಇವತ್ತು ಇಡೀ ದಿನ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇದು ರಾತ್ರಿ ಕೂಡ ಅವರು ಇದ್ದ ಅಧಿಕಾರಿಗಳು ನಡೆಸುವಂತ ಮಾತುಕತೆ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳ್ಬೋದು. ಓಕೆ ಯೋಗೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.